ನಮಸ್ಕಾರ. ಕಸ್ತೂರಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ನಮ್ಮ ಜೊತೆ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಶ್ರೀ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮೋ. ನಮಸ್ಕಾರ ವೀಕ್ಷಕರೇ. ಹಾಗೇನೆ ನೆನ್ನೆ ನಾನು ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಇವತ್ತು ವಿಶೇಷ ಅತಿಥಿಯೊಬ್ಬರು ಭವಿಷ್ಯವಾಣಿ ಅಂದ್ರೆ ನಕ್ಷತ್ರ ನಾಡಿನ ಗುರುಜಿ ಅವ್ರ ಬಳಿ ಕಲ್ತಿರುವಂತ ಗೆಸ್ಟ್ ನಮ್ಮ ಜೊತೆ ಇರ್ತಾರಂತ. ನಮ್ ಜೊತೆ ಇವತ್ತು ಖಾಸಗಿ ಕಂಪನಿಯಲ್ಲಿ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸವನ್ನ ಮಾಡಿ ಇವಾಗ ಹ್ಯಾಪಿಲಿ ರಿಟೈರ್ ಆಗಿರುವಂತಹ ಮುರಳೀಧರ್ ಸರ್ ಅವರು ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮುರಳೀಧರ್ ಅವರೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹಾಗೆ ಮೊನ್ನೆ ಎಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಗುರುಜಿ ಅವರು ಅಂದ್ರೆ ಇವತ್ತಿನಿಂದ ವೃಶ್ಚಿಕ ರಾಶಿಯಿಂದ ಶನಿ ಒಂದು ರಾಶಿ ಫಲದ ಬಗ್ಗೆ ಖಂಡಿತ ಗುರುಜಿ ಅವರು ತಿಳಿಸ್ಕೊಡ್ತಾ ಇದ್ರು. ನಿನ್ನೆ 4 ರಾಶಿ ಬಗ್ಗೆ ಹೇಳಿದ್ರು, ಮೊನ್ನೆ 4 ರಾಶಿ ಬಗ್ಗೆ ಹೇಳಿದ್ರು. ಇವತ್ತು ಕೂಡ ಧನು ರಾಶಿಯಿಂದ ಗುರುಜಿ ಅವರು ರಾಶಿ ಫಲದ ಬಗ್ಗೆ ಖಂಡಿತ ತಿಳಿಸ್ಕೊಡ್ತಾರೆ. ಸೊ ಗುರುಜಿ ಅವರೇ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಎಲ್ಲರಿಗೂ ಗೊತ್ತಿರೋ ಹಾಗೆ ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಖಂಡಿತ ಇನ್ನು ನಾಳೆಗೆ ಪ್ರವೇಶ ಆಗ್ತಾ ಇದೆ. ನಾಡಿದ್ದಕ್ಕೆ ಅಂತ ಹೇಳ್ಬೋದು. ಬೇಸಿಕಲಿ 26 ತಗೊಳ್ಬೇಕು ನಾಳೆ ಅಂತ ಇವತ್ತು ಹೇಳ್ತಾ ಇದ್ವಿ ನಾವು. ಓಕೆ, ಇದೇನು ಅಂದ್ರೆ 30 ವರ್ಷದ ನಂತರ ಒಂದು ರೌಂಡ್ ಹೊಡೆಯುತ್ತೆ ಫಸ್ಟ್ ಪಾಯಿಂಟ್ ಅಲ್ಲಿ. ಎರಡನೇ ಪಾಯಿಂಟ್, ಒಂದು ರಾಶಿ 30 ಡಿಗ್ರಿ ಚಲನೆ ಬಂದ್ಬಿಟ್ಟು 2 ವರ್ಷ ತಗೊಳುತ್ತೆ. ಅಂದ್ರೆ 1 ಡಿಗ್ರಿ ಮೂವ್ ಆಗಕ್ಕೆ 1 ಮಂತ್ ತಗೊಳುತ್ತದೆ. 1 ಡಿಗ್ರಿ ಮೂವ್ ಆಗಕ್ಕೆ 1 ಮಂತ್. ಒಂದು ಡಿಗ್ರಿ ಮೂವ್ ಮಾಡಕ್ಕೆ 1 ಮಂತ್ ತಗೊಳುತ್ತೆ. ಸೊ 30 ಡಿಗ್ರಿ ಕಂಪ್ಲೀಟ್ ಆಗ್ಬೇಕಲ್ಲ. ಸೊ ಆ ರೀತಿ ಹೆಚ್ಚು ಕಮ್ಮಿ ಆ ಒಂದು ರೇಂಜ್ ಅಲ್ಲಿ ಹೋಗುತ್ತದು. ಅಷ್ಟು ಸ್ಲೋ ಮೂಮೆಂಟ್ ಅದು, ತುಂಬಾ ಸ್ಲೋ ಮೂಮೆಂಟ್. ಅಂದ್ರೆ ಅದು ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಸೂರ್ಯನ ಒಂದು ಗುರುತ್ವಾಕರ್ಷಣ ಬಲದಿಂದ ಎಲ್ಲಾ ಗ್ರಹಗಳು ಸುತ್ತಾ ಇದೆ ಅಂತ ಹೇಳ್ತಾರೆ. ಪ್ರಾಯಶಃ ಒಂದು ದೂರ ಸೂರ್ಯನಿಂದ ಇರ್ತಕ್ಕಂಥದ್ದು. ಎರಡನೇದು, ಆ ದೂರ ಇದ್ದಾಗ ಆ ಪುಲ್ ಅಂಡ್ ಪುಷ್ ಅಂತ ಹೇಳ್ತೀವಲ್ಲ, ಅದು ಬಹಳ ಕಮ್ಮಿ ಇರುತ್ತೆ ಫಸ್ಟ್ ಪಾಯಿಂಟ್ ಅಲ್ಲಿ. ಜ್ಯೋತಿಷ್ಯ ಪ್ರಕಾರ ಬರ್ತಾ ಇತ್ತು ಅಂತಂದ್ರೆ ಎಲ್ಲರಿಗೂ ಒಂದು ಕುತೂಹಲ. ಯಾಕಂದ್ರೆ ಇಲ್ಲಿ ಡಬಲ್ ಟ್ರಾನ್ಸಿಟ್ ಅಂತ ಹೇಳ್ತಾರೆ ಒಂದು ವಿಚಾರ ಜ್ಯೋತಿಷ್ಯದಲ್ಲಿ. ನಾನು US ಅವ್ರ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಕೆಲವರಲ್ಲಿ, ಅಂದ್ರೆ ಇಂಡಿಯಾದಲ್ಲೂ ಅಷ್ಟೇ, ಡಬಲ್ ಟ್ರಾನ್ಸಿಟ್ ಅಂತಾರೆ. ಇದಕ್ಕೆ ಪದ ಏನು ಅಂದ್ರೆ, ಡಬಲ್ ಟ್ರಾನ್ಸಿಟ್ ಅಂದ್ರೆ ಏನು ಅಂತ ಅರ್ಥ ಅಂದ್ರೆ, ಒಂದು ಶನಿದು, ಇನ್ನೊಂದು ಗುರು. ಈ ಒಂದು ವರ್ಷದಲ್ಲಿ ಹೆಚ್ಚಿನ ಒಂದು ಮಾತುಕತೆ ನಡೆಯೋದು ಇವೆರಡು ಗ್ರಹಕ್ಕೆ. ಸೊ ಅದಕ್ಕೆ ಇದನ್ನ ಡಬಲ್ ಟ್ರಾನ್ಸಿಟ್ ಅಂತ ಕರೀತಾರೆ. ಯಾವಾಗ ಇದು ಎರಡನ್ನೂ ಒಟ್ಟಿಗೆ ಪರಿವರ್ತನೆ ಆಗುತ್ತೆ ಅವಾಗ ಅದು ಡಬಲ್ ಟ್ರಾನ್ಸಿಟ್ ಆಗುತ್ತೆ. ಶನಿಯ ಒಂದು ಪ್ರಹಾರ ಹೇಗಿರುತ್ತೆ ಮತ್ತೆ ಗುರುವಿನ ಪ್ರಹಾರ ಹೇಗಿರುತ್ತೆ, ಎರಡರ ಮೇಲೂ ಟ್ರಾನ್ಸಿಟ್ ಮೇಲೆ ತಗೊಳ್ಬೇಕಾಗುತ್ತೆ. ಸೊ ಆ ರೀತಿ ಇರುತ್ತೆ. ಓಕೆ, ಹಾಗೇನೆ ನಾವು ಕ್ಲಾಸಸ್ ಬಗ್ಗೆ ಹೇಳ್ತಾ ಇದ್ವಿ. ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಕ್ಲಾಸಸ್ ಮುಗ್ದಿದೆ. ಮಾರ್ಚ್ ಅಲ್ಲಿ ಮೈಸೂರಲ್ಲಿ ದಿನಾಂಕ 4 ಮತ್ತು 5ನೇ ತಾರೀಕಿಗೆ ನಕ್ಷತ್ರ ನಾಡಿ ಕ್ಲಾಸಸ್ ನ ತಗೊಳ್ತಾರೆ ಗುರುಜಿಯವರು. ಹಾಗೆ ಹುಬ್ಳಿಯಲ್ಲಿ 25 ಹಾಗೂ 26ನೇ ತಾರೀಕಿಗೆ ಕ್ಲಾಸಸ್ ನ ತಗೊಳ್ತಾರೆ. ಆಸಕ್ತಿ ಇರೋರು ಖಂಡಿತ ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ನಕ್ಷತ್ರ ನಾಡಿನ ಕಲಿಬಹುದು ಅಂತ ಹೇಳ್ತಾ, ಕಲ್ತಿರುವಂತಹ ಸರ್ ನಮ್ಮ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್, ಇದ್ರಲ್ಲಿ ನಿಮ್ಗೆ ಆಸಕ್ತಿ ಹೇಗ್ ಬಂತು, ಹೇಗ್ ಗೊತ್ತಾಯ್ತು ಈ ಒಂದು ನಕ್ಷತ್ರ ನಾಡಿಯ ಬಗ್ಗೆ? ನಾವು ಟಿವಿ ನೋಡ್ತಾ ಇದ್ವು, 6 to 6:30 ಬರ್ತಾ ಇತ್ತು ಅವಾಗ. ಗುರುಜಿಯವರ ನೋಡ್ತಾ ಗುರುಜಿ ಅವ್ರದ್ದು ಪ್ರೋಗ್ರಾಮ್ ನೋಡ್ತಾ ಇದ್ದಂಗೆನೆ ಒಂಥರ ಅಟ್ರಾಕ್ಷನ್. ನನಗೆ ಆಕ್ಚುಲಿ ಏನು ಗೊತ್ತಿರಲಿಲ್ಲ ಬಿಗಿನಿಂಗ್ ಅಲ್ಲಿ, ಐ ಡೋಂಟ್ ನೋ ಎನಿಥಿಂಗ್. ಆಮೇಲೆ ನೋಡ್ತಾ ಇದ್ದಂಗೆ, ಆಮೇಲೆ ಒಂದ್ಸಾರಿ ನನ್ನ ಸಣ್ಣ ಪಕ್ಕದಲ್ಲಿ ಕೂತಿದ್ದ, ಅವ್ನು ಮಾತಾಡ್ತಾ, ದಿನ ನೋಡ್ತಿರ್ತಾರಲ್ಲ ನೀವು, ಯಾಕೆ ಹೋಗಬಾರ್ದು, ಅವ್ರು ಹೇಳ್ಕೊಡ್ತೀನಿ ಎಸ್ ಅಂತ ಅನ್ಬಿಟ್ಟು ಅಂತ. ಆಮೇಲೆ ನಮ್ಮ ವೈಫು, ನಮ್ಮ ಡಾಟರ್ ಎಲ್ಲಾರು ಸಪೋರ್ಟ್ ಮಾಡಿದ್ರು, ಹೋಗಿ ನೋಡೋಣ ಅಂತ ಅನ್ಬಿಟ್ಟು ಅಂತ. ನನ್ಗೆ ಸ್ವಲ್ಪ ಏನು ಗೊತ್ತಿಲ್ಲ, ನಮ್ಗೆ ಏನು ಹೋಗಿ ಏನ್ ಮಾಡೋದು, ಇದ್ರ ಬಗ್ಗೆ ABCD ಆದ್ರೂ ಗೊತ್ತಿತ್ತ ನಿಮ್ಗೆ? ಇಲ್ಲ, ಏನು 4 ದಿನದಲ್ಲಿ ಕಲಿಬಹುದು ಅನ್ನೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಇತ್ತ? ಇರ್ಲಿಲ್ಲ. ಅಥವಾ ಡೌಟ್ ಇತ್ತ? ಡೌಟ್ ಇತ್ತು, 4 ದಿವಸದಲ್ಲಿ ಹೆಂಗೆ ಸಾಧ್ಯ ಅಂತ. ಯಾಕೆಂದ್ರೆ ನಮಗೆ ಜ್ಯೋತಿಷ್ಯ ಅಂತಂದ್ರೆ ನಮಗೆ ಮೈಂಡ್ ಅಲ್ಲಿ ಬರೋದೇ ಬೇರೆ ಒಂಥರ. ಸಾಕಷ್ಟು ದೊಡ್ಡ ಒಂದು ಚಾಪ್ಟರ್, ಕಲಿಯೋದಕ್ಕೆ ಕಷ್ಟ ಅನ್ನೋದು. ಅದು ಒಂಥರ ಅವರೆಲ್ಲ ಒಂಥರ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಅವರು ಜ್ಯೋತಿಷಿಗಳು ಅಂತಂದ್ರೆ ಅವ್ರನ್ನ ಇದ್ ಮಾಡಂಗಿಲ್ಲ, ಹಿಂಗಿಲ್ಲ. ನಮ್ ಸಾರ್ನಂತ ಕಂಪೇರ್ ಮಾಡಂಗಿಲ್ಲ ಬಿಡ್ರಿ, ಅವ್ರದ್ದು ಸ್ಟೈಲೇ ಬೇರೆ, ಸಾಧನದಲ್ಲಿ ಅವಾಗಿದ್ದೇನೆ ಬೇರೆ ಅನುಭವ. ಬಟ್ ಆಯ್ತು, ಹೋಗೋಣ ಅನ್ಕೊಂಡು ಮಾಡಿ ಅವ್ರ ಆಫೀಸಿಗೆ ಫೋನ್ ಮಾಡಿ ನಾವು ಜಾಯಿನ್ ಆಗಿದ್ವಿ. ಓಕೆ ಬನ್ನಿ, ನಾಳೆ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ, ಇದ್ ಮಾಡಿ ಅಂತ. ಏನ್ ನಮ್ಮ ಹತ್ರ ಏನು ಅಡ್ವಾನ್ಸ್ ಏನು ತಗೊಂಡಿಲ್ಲ, ನಾವು ಡೈರೆಕ್ಟ್ ಹೋಟೆಲ್ಗೆ ಹೋಗುದು. ನಮ್ಮ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ, ಜ್ಯೋತಿಷ್ಯ ಕಲಿಯೋದಕ್ಕೆ ಹೋಗೋದು ಅಂತಂದ್ರೆ ಯಾವ ತರ ಹೋಗ್ಬೇಕು ಅನ್ನೋದೇ ಫಸ್ಟ್ ಕನ್ಫ್ಯೂಷನ್. ಏನು ಪಂಚಗಿಂಚ ಹಾಕೊಂಡು ಹೋಗ್ಬೇಕಾ, ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದೀವಿ, ಈ ತರ ಇದೆಯಲ್ಲ ಅಂತ ಅನ್ಬಿಟ್ಟು ಅಂತ. ಆಮೇಲೆ ನಾನು ಕೆಲವು ಮೀಟಿಂಗ್ಗಳು, ಕಾನ್ಫರೆನ್ಸ್ಗೆಲ್ಲ ಹೋಗಿದ್ದೆ. ಅದೆಲ್ಲ ಒಂಥರ ಸ್ಟ್ಯಾಂಡರ್ಡ್ ಹೋಟ್ಲ್ಗಳಲ್ಲಿ ಮಾಡ್ತಾ ಇದ್ದಿದ್ದು. ಇಲ್ಲಿನೂ ಸ್ಟಾರ್ ಹೋಟೆಲ್, ತುಂಬಾ ಜನ ಅನ್ಕೊಂತಾರೆ ಒಂದು ಚೌಲ್ಟ್ರಿಲೋ ಎಲ್ಲೋ ಒಂದ್ ಕಡೆ ತಗೊಂಡಿರ್ತಾರೆ ಅಂತ. ಇಲ್ಲಿ ನೋಡಿದ್ರೆ ಸ್ಟಾರ್ ಹೋಟೆಲ್, ಹೋಗಿದಂಗೆ ಇಂಪಾದ ಸಂಗೀತ,
ತುಂಬಾ ಊಟ ತಿಂಡಿ ಎಲ್ಲ ಎವ್ರಿಥಿಂಗ್ ಫಿಟ್ ಅಂಡ್ ಫೈನ್. ಎಸ್ ಎಸ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ, ಅದ್ರ ಬಗ್ಗೆ ನೋ ಡೌಟ್. ನೀವು ಕ್ಲಾಸಸ್ ಮಾಡುವಾಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು, ಹೇಗಿತ್ತು ಅನುಭವ? ನನ್ಗೆ ಅನ್ಕೊಂಡ್ರ ಮಟ್ಟಿಗೆ ನಮ್ದೇ ಹೈಯೆಸ್ಟ್ ಇರ್ಬೋದು ಅನ್ಕೋತೀನಿ, 175+. 175 ಹೌದು, 16th ಬ್ಯಾಚ್ ನಮ್ದು. ಅಲ್ಲಿ ಏನಪ್ಪಾ ಅಂತಂದ್ರೆ 75-80 ತನಕನೂ ಏಜ್ನವರು, 20-22 ಅಂತ ಅದೊಂದು ಗ್ರೂಪ್ ಹುಡುಗರುಗಳು, ಎಲ್ಲ ಮಿಕ್ಸ್. ಚಿಕ್ಕವರು ಇದ್ರು, ದೊಡ್ಡವರು ಇದ್ರು. ಬಾಂಬೆಯಿಂದ ಒಬ್ರು ಲೇಡಿ ಬಂದಿದ್ರು, ಅವರು ನಮ್ಗೆಲ್ಲ ಆಶ್ಚರ್ಯ, ಇವ್ರದ್ದು ಇಷ್ಟೊಂದು ಭಾಷೆ ಬರ್ತಾ ಇತ್ತ ಅವ್ರಿಗೆ? ಅರ್ಥ ಆಗೋ ತರ ಹಿಂದಿಲೂ ಹೇಳ್ತಾ ಇದ್ರ? ಅವರು ಮ್ಯಾಂಗ್ಳೂರ್ ಕಡೆ ಅವ್ರು ಆಕ್ಚುಲ್ ಆಗಿ. ಅವರು ಇದ್ದರು. ಆಮೇಲೆ ಇನ್ನೊಬ್ರು ಏಜ್ ಆಗಿರೋರು ಬಂದಿದ್ರು ನಮಗೆ. ಆಮೇಲೆ ನಮ್ಮ ಪಕ್ಕದಲ್ಲೆಲ್ಲ ಹುಡುಗರುಗಳು ಇವರು ಎಲ್ಲಾನು ನಮ್ಗೂ ಸ್ವಲ್ಪ ಈ ಆಪರೇಟ್ ಮಾಡೋದು ಫೋನ್ ಗೀನು ಇದೆಲ್ಲ ಸ್ವಲ್ಪ ಇದಿರೋದಾಗ ಎಲ್ಲ ಹೇಳ್ಕೊಡೋರು. ಸಾರ್ ಫಸ್ಟೇ ಇನ್ಸ್ಟ್ರಕ್ಷನ್ ಕೊಟ್ಬಿಡೋರು, ನೋಡಪ್ಪ ಯಾರು ಗೊತ್ತಾಗಿಲ್ಲ ಹೆಲ್ಪ್ ಮಾಡ್ರಿ, ತಕ್ಷಣ ಮುಚ್ಚಿಟ್ಕೊಂಡ್ಬಿಡ್ಬೇಡ್ರಿ, ಇದು ಮಾಡಬೇಡ್ರಿ ಅಂತ. ಸಾರ್ ಕ್ಲಾಸ್ ಅಂದ್ರೆ ನಿಜವಾಗ್ಲೂ ನಾವು ಅವರು ಹೆಂಗಿರ್ತಾರಪ್ಪ, ಹೆಂಗೆ ಏನು ಅಂತ ಒಂದು ಇದಿತ್ತು. ಬಟ್ ಅಲ್ಲಿ ಹೋದಾಗಂತೂ ನಮಗ್ ದಿನಗಳು ಕಳಿತಾಗಿದೆ ಗೊತ್ತಾಗ್ತಿರ್ಲಿಲ್ಲ. ಓಕೆ, ಸೊ ಏನ್ ಕಲ್ತ ನಂತರ ನಿಮ್ ಜೀವನ ಹೇಗ್ ಬದಲಾಗಿದೆ? ಕಲ್ತ ನಂತರ ಅಂತಂದ್ರೆ ನನಗೆ ಪರ್ಸನಲ್ ಆಗಿ ನನಗೆ 3 ಬೆನಿಫಿಟ್ ಆಗಿದೆ. ಪರ್ಸನಲ್ ಆಗಿ ಅದು ಯಾವ್ದಂತ ಹೇಳ್ತೀರಾ? ಒಂದ್ ಸ್ವಲ್ಪ ಏನೋ ಒಂಥರ ಟೆನ್ಷನ್ ಇರೋದು ನನಗೆ ಮೊದ್ಲು. ಏನಾಗುತ್ತೆ ಏನೋ ಒಂಥರ ಟೆನ್ಷನ್ಗಳು. ಸರಿ, ಅವ್ರು ನನ್ಗೊಂದು ಇದು ಹೇಳಿದ್ರು, ನೀವು ಒಂದ್ ಸ್ವಲ್ಪ ಬಿಸಿ ನೀರಿಗೆ ಬೆಳಗ್ಗೆ ಹೊತ್ತು ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡು ಕುಡೀರಿ ಅಂತ ಹೇಳಿದ್ರು. ನಾನು ಅದನ್ನ ಹಾಟ್ ವಾಟರ್ ಸ್ವಲ್ಪ ಕುಡಿತಾ ಇದ್ದೆ, ಬಟ್ ಅರಿಶಿನ ಹಾಕೊಂಡು ಕುಡಿಯಕ್ಕೆ ಶುರು ಮಾಡಿದೆ. ಎಷ್ಟು ಬರ್ತಾ 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 ಆ ಟೆನ್ಷನ್ ಅಂತ ಅನ್ನೋದೇ ಕಮ್ಮಿ ಆಗ್ತಾ ಬಂತು. ಬಾಡಿ ಕೂಡ ಡಿಟಾಕ್ಸಿಫೈ ಆಗುತ್ತೆ, ಕಮ್ಮಿ ಆಗ್ತಾ ಬಂದ್ಬಿಡ್ತು. ಆಮೇಲೆ ನಾನು ಕ್ಲಾಸು ಇದೆಲ್ಲ ಮಾಡಿದ್ಮೇಲೆ ಕೆಲವು ಮಂತ್ರಗಳು ಕೊಡ್ತಾರೆ. ಆ ಮಂತ್ರಗಳು ಹೇಳಿ ಇದ್ ಮಾಡ್ತಿದಾಗ ಅದರಿಂದನೂ ಯಾವುದೋ ಒಂದು ಬೆನಿಫಿಟ್ ಆಯ್ತು ನನಗೆ. ಆಮೇಲೆ ಇನ್ನೊಂದು ಬಹಳ ಒಳ್ಳೆ ಬೆನಿಫಿಟ್ ಅಂತಂದ್ರೆ ಅವರು ಒಂದಷ್ಟು ಇದೆ ಮಂತ್ರಗಳು ಹೇಳಿರ್ತಾರೆ, ಕ್ಲೀನ್ ಆಗಿ ಶ್ರದ್ಧಾ ಭಕ್ತಿಯಿಂದ ಮಾಡುದು ಅಂತಂದ್ರೆ ಅದು ಸಕ್ಸಸ್. ಇವಾಗ ತಂತ್ರಗಳ ಬಗ್ಗೆ ಒಂದು ಬುಕ್ ಅನ್ನೇ ರಿಲೀಸ್ ಮಾಡ್ತಾರೆ ಗುರುಜಿಯವರು, ಅದು ಎಲ್ಲ ಲಾಭದಾಯಕ ಅಂತ ಹೇಳ್ಬೋದು. ನಾವು ಅದ್ರ ಬಗ್ಗೆ ಬಹಳ ಕಾತರವಾಗಿದ್ದೀವಿ, ಎಲ್ಲಾ ಸ್ಟೂಡೆಂಟ್ಸ್ ಗಳು ಅಷ್ಟೇನೆ. ಸದ್ಯ ನಮಗೆ ಅದ್ ಕೈಗೆ ಸಿಗ್ಬೇಕು ಫಸ್ಟ್ ಅಂತ ಅನ್ಬಿಟ್ಟು ಅಂತ. ಹಾಗೆ ಗುರುಜಿ ಏನಪ್ಪಾ ಅಂತ ಹೇಳಿದ್ರೆ, ಸಾಕಷ್ಟು ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಜಿಯವರು ಮೊನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾನೇ ಒಂದು ಏನಂತಾರೆ ಸೊಲ್ಯೂಷನ್ ನ ಕೊಡ್ತಾ ಇದ್ರು, ರಾಶಿ ಫಲದ ಬಗ್ಗೆ ಹೇಳ್ತಾ ಇದ್ರು. ಶೋ ನೋಡುವಾಗ ಅರ್ಜುನ ಕೇಳಿಸ್ಕೊಳ್ದಿದ್ರು ಮತ್ತೆ ಎಲ್ಲಿ ನೋಡ್ಬೋದು ಅಂತ, ಯೂಟ್ಯೂಬ್ ಅಲ್ಲಿ ಕೂಡ ನಮ್ದು ಗುರುಜಿಯವರ ಒಂದು ಚಾನೆಲ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ಖಂಡಿತ ನಮ್ ಶೋಸ್ ಗಳು ಸಿಗುತ್ತೆ. ನಿಧಾನವಾಗಿ ರಿವೈಂಡ್ ಬೇಕಾದ್ರೆ ಮಾಡಿ, ಫಾರ್ವರ್ಡ್ ಬೇಕಾದ್ರೆ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇವಾಗ ಕುತೂಹಲದಿಂದ ಕಾಯ್ತಾ ಇರುವಂತವ್ರಿಗೆ ಗುರುಜಿಯವರು ರಾಶಿ ಫಲದ ಬಗ್ಗೆ ತಿಳಿಸ್ಕೊಡ್ತಾರೆ. ಖಂಡಿತ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಪ್ರಿಯಾ ಅವರೇ. ಬೇಸಿಕಲಿ ನಕ್ಷತ್ರ ನಾಡಿ ದಿನೇಶ್ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸಾಕು, ನಿಮಗೆ ಹಿಂದೆ ಬಂದಿರತಕ್ಕಂಥ ಎಲ್ಲಾ ಎಪಿಸೋಡು, ನಾನು 2ನೇ ತಾರೀಕು ಶುರು ಮಾಡಿದ್ದೆ ಈ ತಿಂಗಳು, ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲಾ ಎಪಿಸೋಡು. ಯಾಕಂದ್ರೆ ಪ್ರತಿನಿತ್ಯ ಒಂದಲ್ಲ ಒಂದು ಪರಿಹಾರಗಳನ್ನ ಕೊಡ್ತಾ ಇರ್ತೀನಿ. ಆ ಪರಿಹಾರಕ್ಕೂ ನಿಮಗೆ ಒಂದು ದಾರಿದೀಪರ ರೀತಿ ಇರುತ್ತೆ. 2ನೇ ವಿಚಾರ ಏನು ಅಂತಂದ್ರೆ, ಆಲ್ರೆಡಿ 8 ರಾಶಿಗಳ ಬಗ್ಗೆ ಮುಗಿಸಿದೀವಿ, ಇನ್ನು 8 ರಾಶಿ ಬಹಳ ಜನ ಕಾಯ್ತಾ ಇದಾರೆ. ಧನುರ್ ರಾಶಿಯಿಂದ ಹಿಡಿದು ಧನುರು, ಮಕರ, ಕುಂಭ, ಮೀನ ಇಷ್ಟರದ್ದು ತಗೊಳ್ಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಧನುರ್ ರಾಶಿ ಪ್ರವೇಶ ಆದ ತಕ್ಷಣನೇ ಸಾಡೆ ಸಾತಿ ಯಾರಿಗೆ ಶುರು ಆಗುತ್ತಪ್ಪ ಅಂತಂದ್ರೆ ಮಕರದವ್ರಿಗೆ. ಹೇಗೆ ಅಂತಂದ್ರೆ, ಯಾವ ರಾಶಿ ನಿಮಗೆ ಇರುತ್ತೋ ಹಿಂದಿನ ರಾಶಿ ಮುಂದಿನ ರಾಶಿಗೆ, ಅದೇ ಹಿಂದಿನ ರಾಶಿಗೆ ಬಂದಾಗ ಅಂದ್ರೆ ಎಂಟರ್ ಆದಾಗ 2.5 ವರ್ಷ, ಜನ್ಮಕ್ಕೆ ಬಂದಾಗ 2 ವರ್ಷ, ಮತ್ತೆ ಆ ಗ್ರಹ ಮುಂದಕ್ಕೆ ಹೋದಾಗ 2 ವರ್ಷ. ಸೊ 2 ವರ್ಷ, ಸೊ 7.5 years. ಇದನ್ನ 7ರಾಟ ಶನಿ ಅಂತ ಏನೋ ವರ್ಡ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ. 7ರಾಟ ಅಂದ್ರೆ 7 ಬಗೆಯಾಗಿ ಒಂದು ಶನಿ ಗ್ರಹ ಆಡ್ತಾರೋ ಏನೋ ಗೊತ್ತಿಲ್ಲ, ಅದಕ್ಕೆ 7ರಾಟ ಶನಿ ಅಂತ ಹೇಳಿದ್ದಾರೆ. ಸೊ ಈ ವಿಚಾರದಲ್ಲಿ ತಗೊಳ್ಬೇಕಾದ್ರೆ ಈಗ ಧನುರ್ ರಾಶಿ ಬಗ್ಗೆ ಮಾತಾಡ್ಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ನಕ್ಷತ್ರದೊಳಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ನಕ್ಷತ್ರಗಳು ಅದರ ಅಧಿಪತಿಯಾಗಿರುತ್ತೆ. ಸೊ ಇಲ್ಲಿ ಕೇತು ಫಸ್ಟ್ ಬರ್ತಕ್ಕಂಥದ್ದು ಕೇತು, ಅದಾದ ಮೇಲೆ ಬರ್ತಕ್ಕಂಥದ್ದು ಶುಕ್ರ, ಅದಾದ ಮೇಲೆ ಸೂರ್ಯ. ಸೊ ಹೇಗಿದೆ ಧನುರ್ ರಾಶಿ ನೋಡೋಣ. ಧನುರ್ ರಾಶಿ 26 ಜನವರಿ 2017 ಹಿಡಿದು 2ನೇ ತಾರೀಕು ಮಾರ್ಚ್ 2018 ಕೇತು ನಕ್ಷತ್ರದಲ್ಲಿರುತ್ತೆ. 1, 2, 3 ಕಾಂಬಿನೇಷನ್ ಬರ್ತಾ ಇದೆ. ಇಲ್ಲಿ 1, 2, 3 ಕಾಂಬಿನೇಷನ್ ಆಗುತ್ತೆ ಅಂದ್ರೆ ಕಮ್ಯುನಿಕೇಶನ್, ಹಣ ಸಂಗ್ರಹದ ವಿಚಾರದಲ್ಲಿ ಚೆನ್ನಾಗಿರುತ್ತೆ, ಒಂದು ಮೀಡಿಯಂ ರೇಂಜ್ ಅಂತ ಹೇಳ್ಬೋದು. ಇದಾದ ನಂತರ ಬರ್ತಕ್ಕಂಥದ್ದು 2 ಮಾರ್ಚ್ 2018 27 ಡಿಸೆಂಬರ್ 2019 ಹೇಗಿದೆ ನೋಡೋಣ ಅಂತಂದ್ರೆ, 1, 2, 3 ಮತ್ತೆ 6, 11 ಕಾಂಬಿನೇಷನ್ ಬರ್ತಾ ಇದೆ. ತುಂಬಾ ಎಕ್ಸಲೆಂಟ್ ಪೀರಿಯಡ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಇಂದ ಎಕ್ಸಲೆಂಟ್. ನೋಡಿ, ಎಷ್ಟೊಂದು ಜನ ಹೇಳ್ತಾರೆ ಶನಿ ಬರ್ತಾರೆ ರಾಶಿದಲ್ಲಿ ಹೇಳ್ಬಿಡ್ತಾರೆ, ಜನ್ಮಕ್ಕೆ ಬಂತು ನೀವೊಂದು ಅದನ್ನ ಮಾಡಿ ಇದನ್ನ ಮಾಡಿ ಅಂತ. ನಾವು ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗಿ ಹೇಳ್ತೀವಿ,
ಇದು ಸಾಕಷ್ಟು ಜನಕ್ಕೆ ಇದು ಒಂದು ಅನುಭವ ಆಗಿದೆ. ಹೌದು, ನೀವು ಹೇಳ್ತಾ ಇರೋದು ಎಕ್ಸಾಕ್ಟ್ ಆಗಿ ಬರ್ತದೆ. ಯಾಕಂದ್ರೆ ಒಂದು ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀವಿ, ನಕ್ಷತ್ರಗಳನ್ನ ನಾವು ತಗೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ನಕ್ಷತ್ರಕ್ಕೆ ಅರ್ಥನೇ ಇರೋದಿಲ್ಲ. ಹುಟ್ಟಿದ ತಕ್ಷಣನೇ ಫಸ್ಟ್ ಹೇಳೋದು ಯಾವ ನಕ್ಷತ್ರ ನಿಮ್ದು ಅಂತ. ರಾಶಿ ಹೇಳಿದ್ರು ಕೂಡ ನೆಕ್ಸ್ಟ್ ನಕ್ಷತ್ರದೊಳಗೆ ಹೋಗೇ ಹೋಗ್ತಾರೆ. ಏನಕ್ಕೆ ನಕ್ಷತ್ರ ಒಳಗೆ ಹೋಗ್ತಾರೆ, ಯಾಕೆ, ಎಷ್ಟು ಜನಕ್ಕೆ ಇದು ಅನುಮಾನ ಇದೆ ಗೊತ್ತಾ? ತುಂಬಾ ಜನ ಕೇಳ್ತೀನಿ, ನಕ್ಷತ್ರ ಯಾಕೆ ಹೇಳ್ತೀರಾ ನೀವು? ಕೇಳ್ತೀನಿ, ಇಲ್ಲ ಸರ್ ಪೂಜೆ ಮಾಡ್ಸಕ್ಕಷ್ಟೇ, ಅಷ್ಟ್ರ ಮಾತಿಗೆ ಗೊತ್ತು. ಒಂದು ನಕ್ಷತ್ರ ಹೇಳ್ಬೇಕು, ಒಂದು ಸಂಕಲ್ಪ ಮಾಡ್ಕೋಬೇಕು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಕ್ಷತ್ರ ಹೇಳ್ಬೇಕು. ನಕ್ಷತ್ರ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗೋದು ದಶೆಗೋಸ್ಕರ. ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅದರ ಅಧಿಪತಿಯ ದಶೆ ಶುರು ಆಗುತ್ತೆ. ಇದನ್ನ ಎಷ್ಟೋ ಜನ ಜ್ಯೋತಿಷ್ಯರು 5-6 ವರ್ಷ ಕಲ್ತಿದ್ರು ಕೂಡ ಆ ಒಂದು ಪಾಯಿಂಟ್ ನ ಸ್ವಲ್ಪ ಮೈಂಡ್ ಅಲ್ಲಿ ಎಲ್ಲೋ ಮರ್ತೋಗಿರ್ತಾರೆ. ನಕ್ಷತ್ರ ಇರ್ತಕ್ಕಂಥದ್ದು ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರೋ ಅದರ ಅಧಿಪತಿಯ ದಶೆಯಿಂದ ಸ್ಟಾರ್ಟ್ ಆಗಿರುತ್ತೆ ಅಷ್ಟೇ. ಅದಕ್ಕೋಸ್ಕರ ಅಂದ್ರೆ ಈ ನಕ್ಷತ್ರ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಲೈಕ್ ಎ ಸರ್ವರ್. ನಾವು ಹೇಗೆ ಕಂಪ್ಯೂಟರ್ ಯೂಸ್ ಮಾಡ್ತೀವೋ, ಒಂದು ಸರ್ವರ್ ಅಲ್ಲಿ ಎಲ್ಲಾ ಡೇಟಾ ಬೇಸು ಇರುತ್ತೋ, ಹೇಗೆ ಅದರೊಳಗೆ ಎಲ್ಲಾ ಬೈಟ್ಸ್ ಹಾಕಿರ್ತೀವೋ, ಅದೇ ರೀತಿ ಈ ನಕ್ಷತ್ರ ಇಸ್ ದಿ ಸ್ಟೋರ್ ಹೌಸ್ ಆಫ್ ಎವ್ರಿಥಿಂಗ್. ನೀವು ಹುಟ್ಟಿದಾಗ ಎಲ್ಲಿ ಹುಟ್ಟಬೇಕು, ಯಾವ ರೀತಿ ಹುಟ್ಟಬೇಕು, ನೀವು ಬಡತನ ಮನೇಲಿ ಹುಟ್ಟಬೇಕಾ, ಶ್ರೀಮಂತರ ಮನೇಲಿ ಹುಟ್ಟಬೇಕಾ, ಕಾಯಿಲೆ ಇರ್ತಕ್ಕಂಥ ಹುಟ್ಟಬೇಕಾ, ಎಲ್ಲ ಪ್ರೀ ಡಿಸೈಡೆಡ್ ಆಗಿ ಈ ನಕ್ಷತ್ರ ಕೊಡುತ್ತೆ. ಈ ನಕ್ಷತ್ರ, ಆ ರಾಶಿ ಮತ್ತೆ ಅಲ್ಲಿ ಬರ್ತಕ್ಕಂಥ ದಶ, ಈ ಕಾಂಬಿನೇಷನ್ ಸೇರಿ ಬರುತ್ತೆ. ಸೊ ಆ ರೀತಿ ನೋಡ್ಬೇಕಾದ್ರೆ ಇಲ್ಲಿ 2 ಮಾರ್ಚ್ ಹೇಳ್ದಂಗೆ 2, 6, 11 ಯಥೇಚ್ಛವಾಗಿ ದುಡ್ಡು ಬರುತ್ತೆ. ಕೆಲಸದ ವಿಚಾರದಲ್ಲಿ ಎಕ್ಸಲೆಂಟ್, ಎಲ್ಲಾ ವಿಚಾರದಲ್ಲೂ ಎಕ್ಸಲೆಂಟ್ ಆಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅದಾದ್ಮೇಲೆ 1 ತಿಂಗಳ ಕಾಲ ಅಂದ್ರೆ ಡಿಸೆಂಬರ್ 2019ರಿಂದ 24 ಜನವರಿ 2020ವರೆಗೂ ಒಂದು ಚಂದ್ರನ ಮೂವ್ಮೆಂಟ್ ಅಲ್ಲಿ ಇರುತ್ತೆ. ಅದು ಸ್ವಲ್ಪ ಮೀಡಿಯಂ ಆಗಿರುತ್ತೆ. ಯಾಕಂದ್ರೆ 293 ಕೆಲಸದ ವಿಚಾರವಾಗಿ ಕಮ್ಮಿ ಆಗುತ್ತೆ, ಅದು 1 ತಿಂಗಳು ಮಾತ್ರ. ಅದು ಬಿಟ್ರೆ ಎಕ್ಸಲೆಂಟ್ ಪೀರಿಯಡ್ ಆಗಿರುತ್ತೆ. ಆದ್ರೂ ಕೂಡ ಇಲ್ಲಿ ಒಂದು ಪರಿಹಾರ ಕೊಡ್ತೀನಿ, ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಧನುರ್ ರಾಶಿ ಅಂದ್ರೆ ಅರ್ಧ ಭಾಗ, ಆಲ್ಮೋಸ್ಟ್ ಮುಕ್ಕಾಲ ಭಾಗ ಕುದುರೆ ಆಕಾರ, ಇನ್ನು ಮಿಕ್ಕ ಭಾಗ ಬಂದ್ಬಿಟ್ಟು ಒಂದು ಮನುಷ್ಯನ ಆಕಾರ, ಅಂದ್ರೆ ಮನುಷ್ಯನ ತಲೆ ಇರುತ್ತೆ. ಅದಕ್ಕೆ ಬಾಣ ಅಂದ್ರೆ ಬಿಲ್ ಇರುತ್ತೆ, ಬಾಣ ಇರಲ್ಲ. ಅಂದ್ರೆ ಡೈರೆಕ್ಷನ್ ಲೆಸ್. ಧನುರ್ ರಾಶಿಯವರು ಯಾವಾಗಲೂ ಡೈರೆಕ್ಷನ್ ಲೆಸ್ ಇರ್ತಾರೆ. ಅವ್ರಿಗೆ ಎಲ್ಲಾ ಜ್ಞಾನನೂ ಇರ್ತಾರೆ, ಎಲ್ಲಾ ಕಡೆನೂ ಹೋಗ್ತಾರೆ, ಬಟ್ ಡೈರೆಕ್ಷನ್ ಲೆಸ್ ಆಗ್ಬಿಡ್ತಾರೆ. ಈ ಡೈರೆಕ್ಷನ್ ಬರಬೇಕು ಅಂತಂದ್ರೆ ಈ ಶನಿಯ ಒಂದು ಪ್ರವೇಶದಿಂದ ಬೆಸ್ಟ್ ಅಂದ್ರೆ ಒಂದು ಕುದುರೆಲಾಳವನ್ನು ನಿಮ್ಮ ಮನೇಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಏನಂತಂದ್ರೆ ಮನೆ ಯಜಮಾನರಿಗೆ ಏನಾದ್ರು ಧನುರ್ ರಾಶಿ ಅಥವಾ ಧನುರ್ ಲಗ್ನ ಆಗಿದ್ರೆ ಖಂಡಿತ ಅವ್ರಿಗೆ ಒಂದು ಕುದುರೆಲಾಳವನ್ನು ಮನೆಯ ಮುಂಭಾಗದಲ್ಲಿ ಹಾಕ್ತಕ್ಕಂಥದ್ದು ಅಥವಾ ನಿಮ್ಮ ಡ್ರಾಯರ್ ಅಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇದನ್ನ ನೀವು ಶನಿವಾರ ಸ್ಥಾಪನೆ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ಇದರ ಜೊತೆಗೆ ನಾನು ತಾಯ್ತದ ಬಗ್ಗೆ ಹೇಳ್ತಾ ಇರ್ತೀನಿ. ನವಗ್ರಹದ ಬೇರಿನ ತಾಯ್ತ ಹಾಕೊಳ್ಳಿ. ಎಲ್ಲಾ ಗ್ರಹಗಳು ಆಲ್ಮೋಸ್ಟ್ ನ್ಯೂಟ್ರಲ್ ಆಗುತ್ತೆ. ಯಾಕಂದ್ರೆ ನಾವು ಬರೀ ಶನಿ ಹೇಳ್ತೀವಿ, ಎಷ್ಟೊಂದು ಸಣ್ಣ ಸಣ್ಣ ಗ್ರಹಗಳೆಲ್ಲ ಪ್ರವೇಶ ಆಗ್ತಾ ಇರುತ್ತೆ. ಪ್ರತಿಯೊಂದೂ ಗೋಚಾರದಲ್ಲಿ ಪ್ರವೇಶ ಆಗ್ತಾ ಬೇರೆ 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 ಎಫೆಕ್ಟ್ಸ್ ಕೊಡ್ತಾ ಇರುತ್ತೆ. ಅದು ಫಾಸ್ಟ್ ಮೂವ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ತೊಂದರೆಗೆ ನಮಗೆ ಇಮಿಡಿಯೇಟ್ ಆಗಿ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೆವಿ ಲೇಟ್ ಆಗಿ ಮೂವ್ ಆಗುವಂಥದ್ದು, ಸ್ಲೋ ಆಗಿ ಮೂವ್ ಅಂತದ್ದು ಮಾತ್ರ ಹೆಚ್ಚು ಡಿಸ್ಕಸ್ ಆಗುತ್ತೆ. ಅದನ್ನ ನಾವು ಡಬಲ್ ಟ್ರಾನ್ಸಿಟ್ ಅಂತ ಹೇಳ್ತೀವಿ. ಓಕೆ ಗುರುಜಿ, ಇನ್ನಷ್ಟು ಮಾತನಾಡೋಣ. ವೀಕ್ಷಕರೇ, ನಾನು ಹೇಳ್ತಾನೆ ಇದ್ದೆ, ಮಾರ್ಚ್ ಅಲ್ಲಿ ಮೈಸೂರಲ್ಲಿ ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ ಗುರುಜಿ. 4 ಹಾಗೂ 5ನೇ ತಾರೀಕು, ಹುಬ್ಬಳ್ಳಿಯಲ್ಲಿ 25 ಹಾಗೂ 26ನೇ ತಾರೀಕು ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ. ಕಾರ್ಯಕ್ರಮನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ವಿರಾಮನ ತಗೊಂಡು ವಾಪಸ್ ಬನ್ನಿ. ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಹಾಗೆ ಇವಾಗ ಗುರುಜಿಯ ರಾಶಿಫಲದ ಬಗ್ಗೆ ತಿಳಿಸ್ಕೊಡ್ತಾರೆ. ಇವಾಗ ಮಕರ ರಾಶಿ ಬಗ್ಗೆ ಹೇಳ್ತೀರಾ ಗುರು? ಖಂಡಿತ ನೋಡಿ, ಇವಾಗ ಧನುರಾಶಿ ಆಯ್ತು, ಈಗ ಮಕರ ರಾಶಿ. ಅಂದ್ರೆ ಮಕರ ರಾಶಿಯ ಅಧಿಪತಿನೇ ಶನಿ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಕಾಂಬಿನೇಷನ್ ನಮಗೆ. ಮೊಟ್ಟ ಮೊದಲಾಗಿ 26 ಜನವರಿ 2017ರಿಂದ 2 ಮಾರ್ಚ್ 2018ವರೆಗೂ ಕೇತುವಿನ ನಕ್ಷತ್ರದಲ್ಲಿರುತ್ತೆ. ಇಲ್ಲಿ ಕಾಂಬಿನೇಷನ್ 1, 2, 12 ಬರ್ತಾ ಇದೆ. ಮಕರ ರಾಶಿಯವರಿಗೆ ಹೆಚ್ಚಿನ ಪಕ್ಷ ಹೆಲ್ತಿ ಆಗಿರ್ತಕ್ಕಂಥವ್ರಿಗೆ ಹೆಚ್ಚಿನ ಶ್ರಮ ಜಾಸ್ತಿ ಆಗುತ್ತೆ, ಬಾಡಿಲಿ ಪೇನ್ಸ್ ಆಗುತ್ತೆ, ಮತ್ತೆ ಹೆಚ್ಚು ಸುಸ್ತಾಗ್ತಕ್ಕಂಥ ಒಂದು ಪೀರಿಯಡ್ ಅಂತ ಹೇಳ್ಬೋದು. ಯಾರಿಗೆ ಸ್ವಲ್ಪ ವಯಸ್ಸಾಗಿರುತ್ತೋ ಅವ್ರಿಗೆ ಈಗ ಕಾಯಿಲೆ ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇಲ್ಲಿ ನಾವು ಕಾಲಪುರುಷದ ಪ್ರಕಾರ ನಾವು ನೋಡ್ಬೇಕಾದ್ರೆ ಮೇಷದನ್ನ ತಲೆ ಹೇಳಿದ್ರೆ ಮೀನವನ್ನು ಪಾದವನ್ನು ಹೇಳ್ತೀವಿ. ಧನುರ್ ರಾಶಿ ಬಂದಾಗ ಅದು ತೈಸ್ ಅಂಡ್ ಕ್ನೀಸ್ ಬರುತ್ತೆ. ಸೊ ತೈಸ್ ಮತ್ತೆ ಕ್ನೀಸ್ ನಾಳೆ ಅಥವಾ ಇವತ್ತಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಪೇನ್ ಸಿಕ್ಕಾಪಟ್ಟೆ ಆಗುತ್ತೆ. ಎಂಟೈರ್ ಬಾಡಿಲಿ ಇರ್ತಕ್ಕಂಥ ಆಯಿಲ್ ಗ್ಲ್ಯಾಂಡ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ 2018ವರೆಗೂ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ. ಅದಾದ ನಂತರ ಸಡನ್ ಚೇಂಜಸ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅದಾದ ನಂತರ ಬರ್ತಕ್ಕಂಥದ್ದು 1, 2, 12, 5, 10 ಕಾಂಬಿನೇಷನ್ ಆರೋಗ್ಯ ರೀತಿ ಸಡನ್ ಆಗಿ ಚೇಂಜ್ ಆಗುತ್ತೆ. ಆದರೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಮಕರ ರಾಶಿಯವರು ತುಂಬಾ ಎಂಡ್ಯೂರೆನ್ಸ್ ಇರ್ತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಕ್ಕಂಥವ್ರು. ಆದ್ರೆ ಜೀವನದಲ್ಲಿ ತುಂಬಾ ಏಟ್ ತಿಂದಿರ್ತಕ್ಕಂಥ ರಾಶಿ ಮತ್ತೆ ಲಗ್ನ ಅಂದ್ರೆ ಮಕರ. ಯಾಕಂದ್ರೆ ಅಲ್ಲಿ ಶನಿಯ ಒಂದು ಸ್ಥಾನ, ಅದೇ ಸ್ಥಾನದಲ್ಲಿ ಕುಜ ಸ್ವಲ್ಪ
ಉಚ್ಚ ಸ್ಥಾನ ಅಂತ ಹೇಳ್ತಾರೆ. ಏನಕ್ಕೆ ಕುಜ ಉಚ್ಚ ಸ್ಥಾನ ಅಂತಂದ್ರೆ ಕುಜ ಇಸ್ ನೋನ್ ಆಸ್ ಕಮಾಂಡರ್ ಇನ್ ಚೀಫ್. ನಮ್ಮ ಗ್ರಹಗಳ ಪಟ್ಟಿಲ್ ನೋಡಿದಾಗ ಹಿ ಇಸ್ ದಿ ಕಮಾಂಡರ್ ಇನ್ ಚೀಫ್. ಕಮಾಂಡರ್ ಇನ್ ಚೀಫ್ ಅಲ್ಲಿ ಯಾವಾಗಲೂ ಅಷ್ಟೇ ಸ್ಟ್ರಿಕ್ಟ್ನೆಸ್ ಇರಬೇಕು, ಎಮೋಷನ್ಸ್ ಇರಬಾರ್ದು. ಎಮೋಷನ್ ಇರ್ತಕ್ಕಂಥ ರಾಶಿ ತಗೊಂಡ್ರೆ ಕರ್ಕಾಟಕ, ಎಮೋಷನ್ ಇಲ್ಲದೆ ಇರ್ತಕ್ಕಂಥ ರಾಶಿ ತಗೊಂಡ್ರೆ ಮಕರ. ಮಕರ ಇರ್ತಕ್ಕಂಥದ್ದು ಸ್ಥಿರವಾಗಿರ್ತಕ್ಕಂಥದ್ದು ಅಂದ್ರೆ ಅರ್ತ್ ಎಲಿಮೆಂಟ್. ಇಲ್ಲಿ ಯಾವಾಗಲೂ ಕುಜ ಸ್ಟ್ರಾಂಗ್ ಆಗಿರ್ತಾನೆ. ಯಾವಾಗ ಕುಜ ಸ್ಟ್ರಾಂಗ್ ಆಗಿರ್ತಾನೆ ನಮಗೆ ಕಷ್ಟ ಜಾಸ್ತಿ ಕೊಡ್ತಾನೆ, ಭಗವಂತ ಕಷ್ಟ ಜಾಸ್ತಿ ಕೊಡ್ತಾನೆ, ಬಟ್ ಏನೂ ಕೊಡಲ್ಲ. ಮಕರದವರು ಒಂಥರ ಬಹಳಷ್ಟು ಬ್ಯಾಡ್ ಕರ್ಮಾಸ್ನ ತಗೊಂಡ್ಬಂದ್ಬಿಟ್ಟಿರ್ತಾರೆ. ಗುಡ್ ಕರ್ಮಾಸ್ನ ಬಿಟ್ಬಿಟ್ಟು ಬ್ಯಾಡ್ ಕರ್ಮಾಸ್ ಹೆಚ್ಚಾಗಿ ತಗೊಂಡಿರ್ತಾರೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಅವರು ಇದ್ದಿದ್ರಲ್ಲೇ ತೃಪ್ತಿ ಪಡ್ತಕ್ಕಂಥದ್ದು ಆಗ್ಬೇಕು ಅನ್ನೋದು ಈ ಒಂದು ನಿರ್ಣಯ ಅಂತ. ಸೊ ಆ ರೀತಿ ಪ್ರಕಾರ ತಗೊಂಡಾಗ ಆಧ್ಯಾತ್ಮಿಕ ಕಡೆಗೆ ಹೋಗ್ತಕ್ಕಂಥದ್ದು 2 ಮಾರ್ಚ್ 2018 27 ಡಿಸೆಂಬರ್ 2019 ಅದಾದ ಮೇಲೆ ಬರ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ವರ್ಸ್ಟ್ ಆಗಿದೆ. ಹಣಕಾಸು ವಿಚಾರದಲ್ಲಿ ಸಡನ್ 1 ಮಂತ್ 27 ಡಿಸೆಂಬರ್ 2019 ಇಂದ 24 ಜನವರಿ 2020 ಎಂಡಿಂಗ್ ಪೀರಿಯಡ್ ಬಹಳ ಡೇಂಜರ್ ಆಗಿರುತ್ತೆ. ಇದು ಸ್ವಲ್ಪ ನೋಡ್ಕೋಬೇಕು. ಅಂದ್ರೆ ಧನುರಾಶಿ ಇರ್ತಕ್ಕಂಥ ಎಂಡಿಂಗ್ ಪೀರಿಯಡ್ ನಾ ಹೇಳ್ತಾ ಇರೋದು. ಸಡನ್ ಆಗಿ ಹಣ ಕಳ್ಕೊಳ್ತಕ್ಕಂಥ ಆ ಒಂದು ವಿಂಡೋ ಪೀರಿಯಡ್ ಬಹಳ ಇರುತ್ತೆ. ಹಣ ಯಾವ್ದಕ್ಕಾರು ಬಿಸ್ನೆಸ್ ಹಾಕೋದಾಗ್ಲಿ, ಯಾರಾದ್ರೂ ದುಡ್ಡು ಕೊಡೋದಾಗ್ಲಿ, ಅದು ಕೊಟ್ರೆ ಖಂಡಿತ ವಾಪಸ್ ಬರೋದಿಲ್ಲ. ಇದೊಂದು ಸೂಕ್ತವಾಗಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಲಹೆ. ಇದಕ್ಕೆ ಏನು ಪರಿಹಾರ ಮಾಡ್ಕೋಬಹುದು ಮಕರದಲ್ಲಿ ಅಂತಂದ್ರೆ, ಮಕರ ಅಂತಂದ್ರೆ ಈ ಒಂದು ಮೊಸಳೆಯ ಆಕಾರ ಇರ್ತಕ್ಕಂಥದ್ದು. ಇಲ್ಲಿ ಏನ್ ಮಾಡ್ಬೇಕಾದ್ರೆ ಅಂದ್ರೆ ಕಾಗೆಗೆ ಸ್ವಲ್ಪ ಬೆಲ್ಲ, ಇಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಸ್ವಲ್ಪ ಕಷ್ಟಗಳನ್ನ ತಂದು ಕೊಡ್ತಕ್ಕಂಥವನು. ಬೆಲ್ಲಕ್ಕೆ ಎಳ್ಳನ್ನು ಮಿಕ್ಸ್ ಮಾಡಿ ಅದನ್ನ ರೆವಾರಿ ಅಂತ ಕರೀತಾರೆ ಹಿಂದಿಲಿ. ಅದನ್ನ ಬೆಲ್ಲ ಮತ್ತೆ ಎಳ್ಳು ಎರಡೂ ಮಿಕ್ಸ್ ಮಾಡಿ ಉಂಡೆ ಮಾಡಿ ಮೇಲ್ಗಡೆ ಇಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಮಾಡಿ ಮೇಲೆ ಯಾವ್ದಾರ ಕಾಗೆ ತಿನ್ಬೇಕು. ಇದನ್ನ ಕನಿಷ್ಠ ಪಕ್ಷ 8 ಬಾರಿ ಮಾಡ್ಬೇಕಾಗತ್ತೆ. ಶನಿವಾರದಿಂದ ಶುರು ಮಾಡಿ 8 ಬಾರಿ ಯಾವತ್ತಾರು ಒಂದು ಆಲ್ಟರ್ನೇಟಿವ್ ದೇವಸ್ಥಾನ ಮಾಡಿ ಬಹಳ ಈಸಿಯಾಗಿರ್ತಕ್ಕಂಥದ್ದು, ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾ ಹೇಳಿರ್ತಕ್ಕಂಥದ್ದೆಲ್ಲ 50% ಆಗುತ್ತೆ. ಪ್ರಾರಬ್ಧನ ನಾವು ಕಳ್ಕೊಳಕ್ಕಾಗಲ್ಲ, ಬಟ್ ಪ್ರಾಬ್ಲಮ್ 50% ಖಂಡಿತ ಆಗುತ್ತೆ. ಇದ್ರ ಜೊತೆಗೆ ಒಂದು ಕಬ್ಬಿಣದ ಉಂಗುರ ಬರುತ್ತೆ. ಕಬ್ಬಿಣದ ಉಂಗುರ ಬಲಗೈ ಮಧ್ಯದ ಬೆರಳು ಅಂದ್ರೆ ಮಧ್ಯಮ ಬೆರಳು ಅಂದ್ರೆ ಮಿಡಲ್ ಫಿಂಗರ್ ಅಂತ ಹೇಳ್ತೀವಿ, ಅಲ್ಲಿಗೆ ಧರಿಸ್ಕೊಳ್ಳಿ. ಮಕರ ರಾಶಿಯವರಿಗೆ ಸಂಪೂರ್ಣ ಒಳ್ಳೇದಾಗುತ್ತೆ. ಮುಂದೆ ಕುಂಭ ಮತ್ತೆ ಮೀನದ ಬಗ್ಗೆ ಮಾತಾಡ್ತೀವಿ. ಓಕೆ ಗುರುಜಿ, ಹಾಗೇನೆ ಮುರಳೀಧರ್ ಅವರೇ, ಈ ಕ್ಲಾಸಸ್ಗೆ ಹೋಗಿದ ತಕ್ಷಣ ಹೋಗೋಕ್ಕಿಂತ ಮುಂಚೆ ಸಾಕಷ್ಟು ಜನರಿಗೆ ಡೌಟ್ ಇರುತ್ತಲ್ವಾ, 4 ದಿನದಲ್ಲಿ ಕ್ಲಾಸಸ್ ಕಲಿಬಹುದಾ ಅಥವಾ ಈ ಫೀಸ್ ಇಷ್ಟೊಂದಿದೆ ಹಾಗೆ ಹೇಗೆ ಆ ತರ ಎಲ್ಲ ಡೌಟ್ ನಿಮ್ಗೆ ಇತ್ತಾ, ಅಥವಾ ಕ್ಲಾಸಸ್ ಬಂದ್ಮೇಲೆ ಆ ತರ ಏನಾದ್ರು ಡೌಟ್ ಬಂತಾ, ಅಥವಾ ಸರ್ಟಿಫಿಕೇಶನ್ ಬಂತಾ, ಇಲ್ಲ ಕಲ್ತು ನಂದು ಲೈಫ್ ಒಂದು ಇನ್ವೆಸ್ಟ್ಮೆಂಟ್ ನಾನು ಮಾಡ್ಕೊಂಡೆ ಅಂತ? ಇಲ್ಲ, ಫಸ್ಟ್ ಬಿಗಿನಿಂಗ್ ಅಲ್ಲಿ ಡೌಟ್ ಇದ್ದೇ ಇರುತ್ತೆ ಎಲ್ಲಾರ್ಗು. ಹೆಂಗಿರುತ್ತೋ ಏನು ಬದು 4 days ಅಂತನ್ಬಿಟ್ಟು. ಆಮೇಲೆ ನಾವು ಎಂಟರ್ ಆದಾಗ ಫಸ್ಟ್ 2 days ಬೇಸಿಕ್ ಎಲ್ಲ ಹೇಳ್ಕೊಡ್ತಾರೆ. ಕನ್ವೆನ್ಷನಲ್ ಮೆಥಡ್ ಇದೆಲ್ಲ ನಮಗೆ ಎಲ್ಲ ಹೇಳ್ಕೊಟ್ಟು ನೋಡಿ. ಫಸ್ಟ್ ಕ್ಲಾಸ್ ಊಟ, ಸ್ಟಾರ್ ಹೋಟೆಲ್ದು ತಿಂಡಿ, ಸ್ನಾಕ್ಸ್ ಕೊಡ್ತಾರೆ. 4:15 ಗಂಟೆಗೆ ಟೀ ಕೊಡ್ತಾರೆ. ಗೊತ್ತಾಯ್ತಾ? ನಾವು ಅವ್ರಿಗೆ ಎಷ್ಟು ಇದ್ ಮಾಡಿರ್ತಾರೆ ಅಂತಂದ್ರೆ 117 ನನ್ನ ಇದ್ರ ಹೇಳ್ತಾ ಇದ್ದೀನಿ ನಾನು. ನಾವೆಲ್ಲ ಕ್ಯೂನಲ್ಲಿ ಊಟ ಮಾಡ್ಕೊಂಡು 1.5 ಗಂಟೆಗೆ ಕರೆಕ್ಟ್ ಆಗಿ ಬಿಟ್ಬಿಡ್ತಿದ್ರು ಬ್ರೇಕ್ಗೆ. ಯಾಕಪ್ಪ ಅಂದ್ರೆ ನೀವು ಹೊಸ್ಕೊಂಡಿದ್ರು, ನಿಮಗೆ ಕಾನ್ಸಂಟ್ರೇಷನ್ ಎಲ್ಲ ಊಟ ಮಾಡ್ಬಿಡಿ, ಬನ್ನಿ ಬೇಗ ಎಲ್ಲ ಮಾಡೋಣ ಅಂತ. ಅದು ಮಾಡ್ಕೊಂಡು ಬರೋದ್ರಲ್ಲಿ ಇವ್ರಿಗೆ ಟೈಮ್ ಕೊಡ್ತಿರಲ್ಲ ಯಾರು. ಯಾಕಂದ್ರೆ ಕ್ಯೂ ಜಾಸ್ತಿ ಇರೋದಲ್ಲ. ಆ ಹಿಂದೆ ಇರೋರೆಲ್ಲ ಬಂದು ಇವ್ರಿಗೆ ಗುರುಗಳಿಗೆ ಅಟ್ಯಾಕ್ ಮಾಡಿ ಅದ್ ಹೇಳಿ ಸರ್, ಇದು ಹೇಳಿ ಸರ್, ಇದು ಹೇಳಿ ಸರ್, ಇದು ಹೇಳಿ ಸರ್. ಅವ್ರಿಗೊಂದು ಲಂಚ್ಗೆ ಒಂದು 5 minutes ಸಿಗ್ತಾ ಇತ್ತು ನನಗೆ ಗೊತ್ತಿಲ್ಲ. ಆಮೇಲೆ ಈವನ್ ಅವ್ರು ಟೇಬಲ್ ಹತ್ರ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಎಲ್ಲ ಹೋಗಿ ಅಲ್ಲಿ ನಿಂತ್ಕೊಂಡು ಮಾತಾಡೋದು. ಅವ್ರು ಒಂಚೂರು ಸಿಟ್ ಮಾಡ್ಕೋತಿರ್ಲಿಲ್ಲ, ಇದ್ ಮಾಡ್ತಿರ್ಲಿಲ್ಲ. ಏನಪ್ಪ ಇವ್ರು ನಾನು ಊಟ ಮಾಡಕ್ಕೂ ಬಿಡ್ತಾ ಇಲ್ಲ ಅಂತ ಒಂದ್ ಸ್ವಲ್ಪನೂ ಇದು ಬರ್ತಿರ್ಲಿಲ್ಲ ಅವ್ರಿಗೆ. ಖುಷಿಯಾಗಿ ಎಲ್ಲ ಹೇಳ್ಕೊಡ್ತಾ ಇದ್ರು. ನೋಡಿ ಎಷ್ಟು 9:30 ಇಂದ ಮಧ್ಯದಲ್ಲಿ ಒಂದು 1/2 hour ಮ್ಯಾಕ್ಸಿಮಮ್ ಒಂದು 45 minutes ಬ್ರೇಕ್ ಇರ್ಬೋದು. 9:30 to 5:30 ಅಂತ ಹೇಳಿದ್ದು 6:30. ಅಲ್ಲಿ ತನಕ ಕಂಟೇನರ್ಸ್ ಲೆವೆಲ್ ಇಟ್ಕೊಂಡು ಹೌದು ವಾಕ್ ಮಾಡ್ಕೊಂಡು ಇಲ್ಲಿಂದ ಅಲ್ಲಿ ತನಕ ಅಲ್ಲಿಗೆ ಹೋಗಿ ಅವ್ರ ಕ್ವಶನ್ ಕೇಳಿ, ಅವ್ರಿಗೆ ಆನ್ಸರ್ ಹೇಳಿ, ಇವ್ರ ಕ್ವಶನ್ ಕೇಳಿದವ್ರಿಗೆ ಇವ್ರಿಗೆ ಹೇಳಿ, ಹತ್ತಿರದಲ್ಲಿ ಹೋಗಿ ಅವ್ರು ಕೆಲವರು ಸಾರ್ ನಂದು ಬರ್ತಾ ಇಲ್ಲ ಸಾರ್ ಅಂತಂದ್ರೆ ಅದಕ್ಕೂ ಹೋಗಿ ಹಿಂಗಲ್ಲಮ್ಮ ಹಿಂಗ್ ಮಾಡಿ ಅಂತಂದು ಇಲ್ಲ ಅವ್ರು ಇವ್ರನ್ನ ಕರೆಸಿ ಹೇಳಿಸಿ. ಅವ್ರೆಷ್ಟು ಎನರ್ಜೆಟಿಕ್ ಆಗಿರಕ್ ಯಾವ ತಂತ್ರ ಹೇಳ್ತಾರೋ ನಮ್ಗಂತೂ ಗೊತ್ತಿಲ್ಲ. ಯಾವಾಗ್ಲೂ ನಗ್ನಗ್ತಾ ಎನರ್ಜೆಟಿಕ್ ಆಗೇ ಇರ್ತಾರೆ. ಹಾಗೇನೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಮುರಳೀಧರ್, ಹೈಯರ್ ಕ್ಲಾಸಸ್ ಬಗ್ಗೆ ನಾವು ಗುರುಜಿ ಮಾತನಾಡ್ತಾ ಇರ್ತೀವಿ, ನಿಮ್ಗೆ ಅಟೆಂಡ್ ಆಗುವಂತ ವಿಚಾರ ಏನಾದ್ರು ಇದೆಯಾ? ಖಂಡಿತ ಆಗ್ಲೇ ನನ್ ಮಗ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾನೆ ಹೋಗಿ. ಯಾಕೆಂದ್ರೆ ಇದೊಂದು ಇವ್ರ ಸಮುದ್ರ. ನಾವು ಡೋಂಟ್ ಗೋ ವಿತ್ ಸ್ಮಾಲ್ ಮಗ್ ಆರ್ ದಿಸ್ ಥಿಂಗ್, ಯು ಗೋ ವಿತ್ ಬಿಗ್ಗರ್ ಬಕೆಟ್. ಆ ಜ್ಞಾನ ಪಡ್ಕೊಂಡ್ ಬನ್ನಿ ಅಂತ ಇದ್ರಲ್ಲಿ ನಾನು ಅದಕ್ಕೇನೆ ನಮ್ಮ ಎಲ್ಲ ಕೊಲೀಗ್ಸ್ಗೆ ಇವ್ರಿಗೆ ಎಲ್ಲಾರ್ಗು ಹೇಳ್ತೀನಿ, ಖಂಡಿತವಾಗ್ಲೂ ಬನ್ನಿ. ಈಗ ಶುರು ಆಗ್ತಿರೋ ಬ್ಯಾಚ್ನವ್ರಿಗೂ ಹೇಳ್ತೀನಿ. 2 days ಆಗೋಗಿದೆ, ಇನ್ನು 3 days ಇದೆ ನಿಮಗಿನ್ನ. ಸಾಟರ್ಡೆ ಸಂಡೇ ಬರಕ್ಕೆ
ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಅವ್ರು ಹೇಳ್ಕೊಟ್ಟಿರೋದು. ಓದಿ ಮಿನಿಮಮ್ ಒಂದು 2 hours ಓದಿ ಅವ್ರು ಕೊಟ್ಟಿರೋ ಬುಕ್ನ ಅಷ್ಟೇ. ಇದೆಲ್ಲ ಮಾಡ್ಕೊಂಡು ಹೋಗ್ರಿ. ಸುಮ್ಮನೆ ಅದು ಇದು ಕಾನ್ಸೆಪ್ಟ್ ಎಲ್ಲೇನೋ ಕ್ವಶನ್ಗಳು ಕೇಳ್ಬೇಡ್ರಿ. ಅವ್ರು ಏನ್ ಹೇಳ್ತಾರೆ ಕಾನ್ಸಂಟ್ರೇಟ್ ಮಾಡಿ ಅದನ್ನೆಲ್ಲಾನು ಇದ್ ಮಾಡ್ಕೊಳ್ಳಿ. ಮತ್ತೆ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರಾಕ್ಟೀಸ್ ಮಾಡಿ. ನೀವು ಖಂಡಿತವಾಗ್ಲೂ ಒಳ್ಳೆ ಇದಾಗತ್ತೆ. ಓಕೆ ಓಕೆ. ಹಾಗೇನೆ ನೋಡಿದ್ರಲ್ಲ ಅವರ ಅಭಿಪ್ರಾಯವನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದಾರೆ ಅಂತ. ಖಂಡಿತ ಗುರುಜಿ ಅವರು ನೆಕ್ಸ್ಟ್ ಯಾವ ರಾಶಿ ಫಲದ ಬಗ್ಗೆ ಮಾತನಾಡ್ತಾರೆ, ಕುಂಭದ ಬಗ್ಗೆ ಮಾತನಾಡ್ತಾರೆ. ಖಂಡಿತ ಅದ್ರ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಹಾಗೇನೆ ಹೈಯರ್ ಕ್ಲಾಸಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಡೇಟ್ಸ್ ಗಳನ್ನ ಹೇಳ್ತೀನಿ, ಖಂಡಿತ ನೋಟ್ ಡೌನ್ ಮಾಡ್ಕೊಳ್ಳಿ. ಹೈಯರ್ ಕ್ಲಾಸಸ್ ಬ್ಯಾಂಗ್ಳೂರಲ್ಲಿ 4th and 5th ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಎಸ್ ಮೈಸೂರಲ್ಲಿ 11th and 12th ಗೆ ಹೈಯರ್ ಕ್ಲಾಸಸ್ ತಗೊಳ್ತಾ ಇದ್ದಾರೆ ಗುರುಜಿ ಅವರು. ಶಿವಮೊಗ್ಗದಲ್ಲಿ 18 and 19 ಫೆಬ್ರವರಿ ತಿಂಗಳಲ್ಲೇ, 25th and 26th ಹುಬ್ಳಿ. ಎಸ್, ಡೇಟ್ಸ್ ನ ಹೇಳಿದ್ದೀನಿ, ಖಂಡಿತ ನನ್ನ ಕಾರ್ಯಕ್ರಮದಲ್ಲಿ ರಿಪೀಟ್ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ಇವಾಗ ಗುರುಜಿ ಅವರು ಯಾವ ರಾಶಿಫಲದ ಬಗ್ಗೆ ಮಾತನಾಡ್ತಾರೆ ಅಂತ ಕೇಳೋಣ. ಖಂಡಿತ. ಈಗ ಕುಂಭದ ಬಗ್ಗೆ ಮಾತಾಡೋಣ. ಕುಂಭ 26 ಜನವರಿ 2017ರಿಂದ 2 ಮಾರ್ಚ್ 2018ಕ್ಕೆ 1-11-12 ಕಾಂಬಿನೇಷನ್ ಬರ್ತಾ ಇದೆ. ಲಾಭನೋ ಲಾಭ. ಯಾರು ಕುಂಭರಾಶಿಯವರು ಇರ್ತಾರೆ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಶನಿ ಎಂಟರ್ ಆಗ್ತಾ ಇರ್ತಕ್ಕಂಥದ್ದು ಲಾಭ ಕೊಡ್ತಕ್ಕಂಥದ್ದು. ಯಾಕಂದ್ರೆ 11ನೇ ಮನೆಗೆ ಎಂಟರ್ ಆಗ್ತಾ ಇದೆ. 11 ಹೆಚ್ಚಾಗಿ ಲಾಭ ಬರುತ್ತೆ, ಖರ್ಚು ಜಾಸ್ತಿ ಇರುತ್ತೆ, ಲಾಭನೂ ಬರ್ತಕ್ಕಂಥದ್ದು. ಸೊ ಅದನ್ನ ನೋಡ್ಕೊಂಡ್ಬಿಡಿ. ಅದಾದ ನಂತರ 2 ಮಾರ್ಚ್ 2018ರಿಂದ 27 ಡಿಸೆಂಬರ್ 2019ಕ್ಕೆ ಯಾವ್ದಾದ್ರು ನೀವು ಒಂದು ಭೂಮಿ ಖರೀದಿ 100% ಮಾಡ್ತೀರಾ, ನಿಮ್ಗೆ ಆಪರ್ಚುನಿಟಿ ಬಂದೇ ಬರುತ್ತೆ. ಸೊ ನಾನು ಹೇಳೋದೇನು ಅಂತಂದ್ರೆ, ನಿಮಗೆ 2 ಮಾರ್ಚ್ ವರೆಗೂ ಒಳ್ಳೆ ಟೈಮ್ ಇದೆ. ಸೇವ್ ಮಾಡಿ ಇಟ್ಕೊಳ್ಳಿ, ಜಾಸ್ತಿ ಖರ್ಚು ಮಾಡಬೇಡಿ. ಯಾವುದೋ ಒಂದು ಒಳ್ಳೆ ಕಡೆ ಸೈಟ್ ಬಂದ್ಬಿಡುತ್ತೆ, ಅಥವಾ ಯಾವುದೋ ಲ್ಯಾಂಡ್ ಬಂದ್ಬಿಡುತ್ತೆ, ಅಥವಾ ಕಟ್ಟೋಕೆ ಒಂದು ಆಪರ್ಚುನಿಟಿ ಬರುತ್ತೆ. ಅಂತ ಟೈಮಲ್ಲಿ ದುಡ್ಡಿಲ್ಲ ಅಂತ ಅನ್ಕೊಂಡು ಕೈ ಕಟ್ಕೊಂಡು ಕುತ್ಕೋಬೇಡಿ. ಈಗ 1 year ವಿಂಡೋ ಪೀರಿಯಡ್. ಏನಕ್ಕೆ ಜ್ಯೋತಿಷ್ಯ ನೋಡ್ಬೇಕು ಅಂತಂದ್ರೆ, ನಿಮಗೆ ಮುಂದೆ ಒಳ್ಳೆ ಟೈಮ್ ಇದೆ, ಅಲ್ಲಿ ಕಟ್ಟೋಕ್ ಬರುತ್ತೆ, ನಿಮಗೆ ಆ ಇಯರ್ ಕಟ್ತೀವಿ ಅಂತ ಹೇಳಿದಾಗ ಇದನ್ನೆಲ್ಲ ಸೇವ್ ಮಾಡ್ಕೋಬಹುದು. ಏನೂ ಗೊತ್ತಿಲ್ಲದೆ ದಿಕ್ಕಿಲ್ಲದೆ ನಾವು ಇದ್ದಾಗ ಸಡನ್ ಆಗಿ ಏನೋ ಆಪರ್ಚುನಿಟಿ ಬಂದ್ಬಿಡುತ್ತೆ. ಯಾರೋ ಹೇಳ್ತಾರೆ ನಿಮ್ಮ ಫ್ರೆಂಡು, ಅಲ್ಲಿ ಯಾವ್ದೋ ಒಂದು ಸೈಟ್ ಇದೆಯಪ್ಪ, ಒಳ್ಳೆ ರೇಟಲ್ಲಿ ಹೋಗ್ತಾ ನಾನು ತಗೊಳ್ತೇನೆ, ಅಯ್ಯೋ ಈಗ ದುಡ್ಡಿಲ್ಲಪ್ಪ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆ ರೀತಿ ಬಂದಿರತಕ್ಕಂಥದ್ದು ಎಷ್ಟೊಂದು ಜನಕ್ಕೆ ಆಪರ್ಚುನಿಟಿ ಬಂದು ಮಿಸ್ ಆಗ್ತಕ್ಕಂಥದ್ದು. ಸೊ ಕುಂಭರಾಶಿಯವರೆಗೂ ನೆಕ್ಸ್ಟ್ ಬರ್ತಕ್ಕಂಥದ್ದು 7-11 ಜನವರಿ 2020ಲಿ 1 ತಿಂಗಳ ಕಾಲ ಬಹಳ ಪವರ್ಫುಲ್ ಆಗಿ ಕುಂಭರಾಶಿಯವರಿಗೆ ಮದುವೆ ಯೋಗ ಇರುತ್ತೆ. ಯಾರು ಬಹಳ ನಿಧಾನ ಆಗಿರ್ತಕ್ಕಂಥದ್ದು ಅಥವಾ ಆ ಟೈಮಲ್ಲಿ ಕಂಕಣ ಭಾಗ್ಯ ಬೇಕಾಗಿರ್ತಕ್ಕಂಥವ್ರಿಗೆ ಆ 1 ಮಂತ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇವ್ರಿಗೆ ಏನ್ ಮಾಡ್ಬೋದಪ್ಪ, ಕುಂಭರಾಶಿಯವರಿಗೆ ಏನು ಪರಿಹಾರ ಮಾಡ್ಬೋದು ಅಂದ್ರೆ, ಕುಂಭ ಅಂದ್ರೆ ಒಂದು ಮಡಕೆಯ ರೀತಿ. ಆಮೇಲೆ ಇಲ್ಲಿ ಶನಿಯ ಕಾರಕ ಆಗಿರ್ತಕ್ಕಂಥದ್ದು ತಿಲ್ ಆಯಿಲ್ ಅಂದ್ರೆ ಎಳ್ಳೆಣ್ಣೆ. ಯಾವ್ದಾದ್ರು ಒಂದು ಕಬ್ಬಿಣದ ಬಾಂಡ್ಲೆ, ಒಂದು ಸಣ್ಣ ಕಬ್ಬಿಣದ್ದು ಬಾಂಡ್ಲೆ ತಗೊಂಡು ಸಣ್ಣದ ಯಾವ್ದಾದ್ರು ಒಂದು ಬಕೆಟ್ ಸಣ್ಣ ತರ ಇರ್ತಕ್ಕಂಥ ಅಲ್ಲಿ ಎಣ್ಣೆ ಹಾಕಿ ನಿಮ್ಮ ಮುಖದ ಬಿಂಬವನ್ನು ನೋಡಿ ಕೊಡ್ಬೇಕಾಗತ್ತೆ ದೇವಸ್ಥಾನಕ್ಕೆ. ಶನಿವಾರ ದಿವಸ ನಿಮ್ಮ ಮುಖ ಕಾಣಿಸ್ಕೊಳ್ಬೇಕು. ನೀವು ಯಾವಾಗ್ಲಾರು ಮಾಡ್ಬೋದು ಕಾಣಿಸ್ಕೊಳ್ತಕ್ಕಂಥದ್ದು. ಅದನ್ನ ನೋಡಿ ದಾನವನ್ನು ಮಾಡಬೇಕು. ಯಾವ್ದಾದ್ರು ಒಂದು ಶಿವನ ದೇವಾಲಯ ಅಥವಾ ಒಂದು ಶನಿಯ ದೇವಸ್ಥಾನಕ್ಕೆ ಇದು ಕೊಟ್ರೆ ಬಹಳಷ್ಟು ಪರಿಹಾರ ಆಗುತ್ತೆ. ನಾ ಹೇಳಿರ್ತಕ್ಕಂಥದ್ದೆಲ್ಲ ನಿಮಗೆ ಮುಂದಿನ ದಿವಸದಲ್ಲಿ ಎಫೆಕ್ಟ್ ಆಗುತ್ತೆ. ಇವತ್ತು ಮಾಡ್ತಕ್ಕಂಥದ್ದು ನಮಗೆ ಫಲ ಬಹಳ ನಿಧಾನವಾಗಿ ಬರುತ್ತೆ, ಅದು ಗೊತ್ತಾಗೋದಿಲ್ಲ ನಿಮಗೆ. ಅದೇ ಭಗವಂತನ ಲೀಲೆ. ಕೊನೆಯದಾಗಿ ಮೀನರಾಶಿ ಕಾಯ್ತಾ ಇದ್ದಾರೆ. 10-11-12 ಕಾಂಬಿನೇಷನ್ ಈಗಿಂದ ಅವ್ರಿಗೆ ಹೆಸರು ಕೀರ್ತಿ ಹೆಚ್ಚಾಗ್ತಕ್ಕಂಥ ಸಮಯ ಮೀನರಾಶಿಯವರಿಗೆ. ಯಾಕಂದ್ರೆ 10 ಆಗಿದೆ, ಇಲ್ಲಿವರೆಗೂ 9 ಇತ್ತು ಕಾಂಬಿನೇಷನ್, ಇವಾಗ 10-11-12 ಕಾಂಬಿನೇಷನ್ ಬರುತ್ತೆ. ಕೇತುವಿನ ನಕ್ಷತ್ರ ಬಹಳ ಆಧ್ಯಾತ್ಮಿಕವಾಗೂ ಗ್ರೋ ಆಗ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಒಳ್ಳೆ ಒಂದು ಹೆಸರು ಕೀರ್ತಿನೂ ಬರುತ್ತೆ. ಅದಾದ ನಂತರ 2 ಮಾರ್ಚ್ 2018ರಿಂದ 27 ಡಿಸೆಂಬರ್ 2019 ಬಹಳ ಟಫ್ ಟೈಮ್ ಇರುತ್ತೆ. ಲಾಭ ಬರ್ತಾ ಇರುತ್ತೆ, ಹೆವಿ ಎಫರ್ಟು, ಹೆವಿ ಗಲಾಟೆಗಳು, ಹೆವಿ ಡಿಸ್ಕಷನ್ಸು, ಹೆವಿ ಎನಿಮೀಸ್, ಎಲ್ಲ ಹೆವಿ ಆ 1 ವರ್ಷ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇದರ ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು 1 ತಿಂಗಳು 10-11-12 6 ಬರ್ತಾ ಇದೆ. ಕೆಲಸದ ವಿಚಾರದಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಟೈಮು. ಬಟ್ ಆ 1 ಮಂತ್ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಹೆವಿ ಆಗೋಗುತ್ತೆ. 27 ಡಿಸೆಂಬರ್ 2019ಇಂದ 24 ಜನವರಿ 2020ವರೆಗೂ. ಸೊ ಇವ್ರಿಗೆ ಬೆಸ್ಟ್ ಪರಿಹಾರ ಏನು ಅಂತಂದ್ರೆ, ಕರ್ಪೂರ ಹಚ್ಚಿ, ನಾಳೆ ಬರ್ತಕ್ಕಂಥ ದಿವಸದಲ್ಲಿ ಕರ್ಪೂರ ಹಚ್ಚಿದಾಗ ಒಂದು ಅರ್ಧ ಅಡಿ ಮೇಲೆ ಒಂದು ತಟ್ಟೆ ಹಿಡಿದೆ. ಅದ್ರ ಮೇಲೆ ಆ ತಟ್ಟೆ ಹಿಡಿದು ಅಲ್ಲಿ ಮೇಲೆ ಬರ್ತಕ್ಕಂಥ ಒಂದು ಮಸಿ ಇರುತ್ತಲ್ಲ, ಅದನ್ನ ತಗೊಂಡು ಕೊಬ್ಬರಿ ಎಣ್ಣೆ ಹಚ್ಚಿ ಸ್ವಲ್ಪ ನಿಮ್ಮ ಪಾದದ ಕೆಳಗಡೆ, ಎಡಭಾಗದ ಪಾದದ ಕೆಳಗಡೆ ಹಚ್ಚಿ. ಪಾದ, ಮೀನ ಅಂದ್ರೆ ಪಾದ, ಆ ಕಪ್ಪು ಅನ್ನೋದು ಶನಿ ನಿಮಗೆ ಅಟ್ಯಾಕೇ ಮಾಡಲ್ಲ. ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಗುರುಜಿ. ರಾಶಿಫಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಜನ ಕುತೂಹಲದಿಂದ ಕಾಯ್ತಿದ್ರು. ಎಲ್ಲ ಬರ್ಕೊಂಡು ಏನ್ ಪರಿಹಾರ ಹೇಳಿದಿರ ಅದನ್ನು ಕೂಡ ಮಾಡ್ತಾರೆ ಅಂತ ಹೇಳ್ತಾ, ಮುರಳೀಧರ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರೂಜಿ ಅವ್ರ ಬಗ್ಗೆ ಆಗಿರ್ಬೋದು, ನಕ್ಷತ್ರ ನಾಡಿ ಬಗ್ಗೆ ಆಗಿರ್ಬೋದು? ನಕ್ಷತ್ರ ನಾನು ಫಸ್ಟ್ ಹೇಳೋದು ಏನು ಅಂತಂದ್ರೆ, ಈ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ಸಾಧ್ಯವಾದಷ್ಟು ಹೋಗ್ರಿ. ಅವರೆಲ್ಲ ನೋಡಿ, ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವ್ರು ಕಲ್ತು ಬಿಟ್ರು ಅಂತಂದ್ರೆ ಅವರು ಚೆನ್ನಾಗಿ ಜ್ಯೋತಿಷ್ಯ ಹೇಳೋದು, ಜ್ಯೋತಿಷ್ಯ ಹೇಳಿ ನಮ್ಮ ಗುರುಗಳು ಏನು ಹೇಳ್ತಾರೆ ಹಂಗೆ
ಸುಮ್ಮನೆ ಏನೋ ಸುಳ್ಳು ಹೇಳೋದು, ಇದು ಮಾಡೋದು, ದುಡ್ಡು ಆ ಥರದ್ದೆಲ್ಲ ಮಾಡಕ್ ಹೋಗ್ಬಿಟ್ರೆ ಅವ್ರಿಗೆ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ. ಒಂದು. ಎರಡನೇದು, ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು ಅನ್ಕೊಂಡಿದ್ದೆ. ನನ್ನ ಬ್ಯಾಚ್ ಮೇಟ್ ಒಬ್ರು ಎಷ್ಟು ತುಂಬಾ ಚೆನ್ನಾಗಿ ಪ್ರಿಡಿಕ್ಟ್ ಮಾಡ್ತಾರೆ. ಈಸ್ ಯಂಗ್, ಅವರು ಮೋಸ್ಟ್ ಪ್ರಾಬ್ಲಿ 30 years ಇರ್ಬೋದೇನೋ, ಬಿಲೋ ಇರ್ಬೋದು ಅಥವಾ. ಅವರು ಈ ಮೊನ್ನೆ ಕ್ರಿಕೆಟ್ ಮ್ಯಾಚ್ ನಡೀತು, ಒನ್ ಡೇ ಮ್ಯಾಚ್ 3. ಎಷ್ಟು ಚೆನ್ನಾಗಿ ಪ್ರಿಡಿಕ್ಟ್ ಮಾಡಿದ್ರು. ಇದು ಫಾಸ್ಟ್ ರಿಸಲ್ಟ್. 1:30 ಸ್ಟಾರ್ಟ್ ಆಗುತ್ತೆ ಮ್ಯಾಚು, ಬೈ 10:30 ಒಳಗೆ ಕ್ಲೋಸ್ ಆಗ್ತದೆ. 1:15 ನಮ್ಗೆಲ್ಲ ಮೆಸೇಜ್ ಬಂತು. ನಮ್ದು ಒಂದು ಗ್ರೂಪ್ ಮಾಡ್ಕೊಂಡಿದೀವಿ ವಾಟ್ಸ್ಆಪ್ ಇದರಲ್ಲಿ. ಅವ್ರು ಮಾಡಿದ್ರು ಇವತ್ತು ಇಂಡಿಯಾ ವಿನ್ ಆಗತ್ತೆ. ಸೊ ಈಗ ವಿರಾಟ್ ಕೊಹ್ಲಿದು ಡೇಟ್ ಆಫ್ ಬರ್ತ್ ಇದು ನಮ್ಮ ಜರ್ಸಿ ಕಲರ್ ಇದು, ನಮ್ ಗ್ರೌಂಡ್ ಇದು ಇಂತ ಹೇಳಿ ಹಾಕಿದ್ರು. ನಮ್ಗೆ ಲಾಸ್ಟ್ ಅಲ್ಲಿ ಟೆನ್ಷನ್, ಏನ್ ರಾಮ್ ಈ ತರ ಹಾಕಿದ್ದಾರೆ, ಏನ್ ಮಾಡೋದು ಅಂತ. ವಿನ್. ಸೆಕೆಂಡ್ ಮ್ಯಾಚ್ ಇಮಿಡಿಯೇಟ್ ಆಗಿ ಕೆಲವರು ಕಮೆಂಟ್ ಹಾಕಿದ್ರು, ಕಂಗ್ರಾಟ್ಸ್ ಹೇಳಿದ್ರು, ಇದೆಲ್ಲ ಮಾಡಿದ್ರು. ಇನ್ನೊಬ್ರು ಯಾರೊಬ್ರು ಕಾಲ್ ಹೇಳಿದ್ರು, ಇದು ಮೊದ್ಲೇ ಫಿಕ್ಸ್ ಆಗಿತ್ತು ಹಂಗೆ ಹೆಂಗೆ ಅಂತ. ಅವ್ರಿಗೆಲ್ಲ ಹೇಳ್ತೀನಿ, ದಯವಿಟ್ಟು ಅದೆಲ್ಲ ಮಾಡಬೇಡ್ರಿ. ಯಾಕಂದ್ರೆ ವಿ ಹ್ಯಾವ್ ಟು ಸಪೋರ್ಟ್ ಆ ಯಂಗ್ಸ್ಟರ್. ಅವ್ರು ಹೆಂಗೆ ಪ್ರಿಡಿಕ್ಟ್ ಮಾಡ್ತಾ ಇದಾರೆ, ಇದ್ ಮಾಡ್ತಾ ಇದಾರೆ, ಇದಕ್ಕೆಲ್ಲ ಸಪೋರ್ಟ್ ಮಾಡ್ಬೇಕು ನಾವು. ಸೆಕೆಂಡ್ ಮ್ಯಾಚ್ ಅದು ಇವಾಗಲೇ ಕೇಳಕ್ ಶುರು ಮಾಡಿದ್ರು, ಇವತ್ತು ರಾತ್ರಿನೇ ಆಗ್ಲೇನೆ. ಅವರು ನೆಕ್ಸ್ಟ್ ಡೇ ಆನ್ಸರ್ ಮಾಡಿದ್ರು, ಸ್ವಲ್ಪ ಟಫ್ ಇದೆ, 50-50 ಚಾನ್ಸು ಇದು ಅಂತ ಅಂದ್ಬಿಟ್ಟು. ಆಮೇಲೆ ಮ್ಯಾಚ್ ಶುರು ಆಗಕ್ಕಿಂತ ಮುಂಚೆ ಮತ್ತೆ ಹಾಕಿದ್ರು, ಇಲ್ಲ ಈ ಸಾರಿ ಇಂಡಿಯಾ ವಿನ್ ಆಗತ್ತೆ ಅಂತ. ಆ ಸಾರಿ ವಿರಾಟ್ ನೀವು ಹೇಳ್ತಾ ಇರೋದು ಪ್ರೆಡಿಕ್ಟ್ ಮಾಡಿದ್ದು ಕರೆಕ್ಟ್ ಆಗಿ ಆಗಿದೆ ಅಂತ. ಕರೆಕ್ಟ್ 100%. ಯಾಕೆ ಅಂತಂದ್ರೆ ಅದು ನಿಖರವಾದ ಮಾಹಿತಿ ಅವ್ರಿಗೆ ಸಿಕ್ಕಿದೆ. ಸೊ ಎಲ್ಲರೂ ಕೂಡ ಅದೇ ತರ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ನಿಖರವಾದ ನಮ್ ಗುರುಗಳು ಅದೇ ಹೇಳ್ತಾ ಇರ್ತಾರೆ, ನಿಮ್ದು ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಇದೆಲ್ಲ ಇತ್ತು ಅಂತಂದ್ರೆ 100%. ಓಕೆ ಮುರಳೀಧರ, ನಿಮ್ಮ ಹತ್ರ ಇನ್ನಷ್ಟು ಮಾತನಾಡಿದ್ದು ಸಮಯದ ಅಭಾವ, ಮಾತನಾಡೋದಕ್ಕಾಗಲ್ಲ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ನೀವು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗುರುಜಿ, ನಮ್ಮ ಕಾರ್ಯಕ್ರಮದಲ್ಲಿ ರಾಶಿಫಲದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ನಿಮ್ಗೂ ಕೂಡ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸರ್. ಕೊನೆಯದಾಗಿ ವೀಕ್ಷಕರೇ, ಕಾರ್ಯಕ್ರಮ ಮುಗಿಸುವಂತ ಸಮಯ. ಇನ್ನೊಂದ್ಸರಿ ಹೈಯರ್ ಕ್ಲಾಸ್ ಬಗ್ಗೆ ಲಾಸ್ಟ್ ಸ್ಪೀಡ್ ಆಗಿ ಹೇಳ್ಬಿಡ್ತೀನಿ. 4th and 5th February ಬ್ಯಾಂಗ್ಳೂರಲ್ಲಿ ಕ್ಲಾಸಸ್, ಹೈಯರ್ ಕ್ಲಾಸಸ್ ತಗೊಳ್ತಾ ಇದ್ದಾರೆ. 11th and 12th ಮೈಸೂರು, 18th and 19th ಶಿವಮೊಗ್ಗ, 25th and 26th ಹುಬ್ಳಿಯಲ್ಲಿ ಹೈಯರ್ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು ನೀವು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.